ಗೈಸ್, ನೀವು ವ್ಲಾಗ್ ನೋಡೋಕ್ಕಿಂತ ಮುಂಚೆ ನಾನು ಒಂದು ಹೇಳಕ್ಕೆ ಇಷ್ಟಪಡ್ತೀನಿ. ಇದು ಸಿಕ್ಕಾಪಟ್ಟೆ ಅವಸರದಾಗ ಆಯಿತು. ನಾನು ಅಂದ್ಕೊಂಡಿದ್ದೆ ಎಲ್ಲರೂ ಕರ್ಕೊಂಡು ನಮ್ಮ ಫ್ಯಾನ್ಸಿ ಸ್ವಲ್ಪ ಮಾಡ್ಕೊಂಡು ಆಗ್ಬೇಕಂತ ಭಾಳ ಆಸೆ ಇತ್ತು. ಬಟ್ ಇದು ನಾವು ಸ್ವಲ್ಪ ಭಾಳ ಹಿಂದಿಂದು ಲವ್ ಸ್ಟೋರಿ. ನನ್ನ ಲವ್ ಸ್ಟೋರಿನ ನಿಮ್ಮ ಮುಂದೆ ಹಂಚ್ಕೊಂಡು ಇರಲಿಲ್ಲ. ಯಾಕಪ್ಪ ಅಂದರೆ ಎಷ್ಟು ಸೀಕ್ರೆಟ್ ಆಗಿರ್ತೀವಲ್ಲ ಅಷ್ಟು ಸಕ್ಸಸ್ ಆಗುತ್ತಂತ ನನ್ನ ನಂಬಿಕೆ ಇತ್ತು. ಅದ್ರ ಸಲುವಾಗಿ ನಾನು ಇಲ್ಲಿ ಅವರನ್ನು ರಿವೀಲ್ ಮಾಡಿರಲಿಲ್ಲ. ಅವ್ರು ಇಲ್ಲಿ ಸೋಷಿಯಲ್ ಮೀಡ್ಯಾದಾಗೂ ಇರಲಿಲ್ಲ. ಸೊ ಹಾಗಾಗಿ ಇದು ಭಾಳ 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 ಅರ್ಜೆಂಟ್ ಒಳಗಾಯಿತು. ಯಾರೂ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ನಮಗೆ ಕರೆದಿಲ್ಲ ನಿಮಗೆ ಕರೆದಿಲ್ಲ ಅಂತೇಳಿ ಯಾರು ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಸಿಕ್ಕಾಪಟ್ಟೆ ಸ್ವಲ್ಪ ಅರ್ಜೆಂಟ್ ಒಳಗಾಯಿತು. ಸೊ ಬನ್ನಿ ಹೋಗಿ ನೋಡಿರಿ ವಿಡಿಯೋನ ಹೇಗಾಗಿದೆ ಅಂತ. ಮ್ಯಾಲೆ ಕೂತಾನೆ ಹೋಗಿ ಬ್ಯಾಗೆ ತಗೊಂಡು ಹೋಗ್ಬೇಕು. ಈಗ ಒಳಗೆ ನಡೀತಿದ್ರ ಏನಪ್ಪ ಅಂದರೆ ನನ್ನ ಎಷ್ಟೋ ಇಯರ್ ಪ್ರೀತಿನ ಪಡ್ಕೊತಾ ಇರೋ ದಿನ. ಈ ವ್ಲಾಗ್ ನಾನು ಭಾಳ ಲೇಟ್ ಮಾಡಿ ಹಾಕಿರ್ಬೋದು. ಬಟ್ ಇದು ಆ್ಯಂಡ ನಮಗೆ ಹಿಂದೆ ನೀವು ಅಂದ್ಕೊಂಡಿರ್ಬೋದು ನಾವು ಇಬ್ಬರೇ ಮಾಡೋಕ್ಕಲ್ಲ ತಿಳ್ಕೊಳಕ್ಕೆ ಇಲ್ಲ. ಇಂದು ಭಾಳ ದೊಡ್ಡ ಕೈಗಳದಾವ. ಅಂದ್ರೆ ದೊಡ್ಡ ನಮ್ಮ ಅಣ್ಣಗಳು ಪರಿಚಯದವ್ರೆ. ಅವರೇ ಎಲ್ಲ ಮುಂದೆ ಮಾಡಕತ್ತಾರ. ನಾವು ದೂರ ಇದೀವಿ ಆ್ಯಂಡ್ ಅವ್ರಿಗೆ ತೋರ್ಸಲ್ಲ ನಾನು. ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ನಾನು ಶುರು ಮಾಡ್ತಾ ಇರೋದೇ ಬೆಳಗ್ಗೆ ತಗೊಡ್ ರೆಡಿಯಾಗಿ. ಯಾಕಪ್ಪ ಅಂತೇಳಿ ಅನ್ಕೊತಿರ್ಬೋದು. ತಮ್ಮಲಿಂದ ನೋಡಿರ್ತೀರಿ ನೀವು. ಹೌದು, 13 ವರ್ಷದ ಪ್ರೀತಿ ಇತ್ತು ನಮ್ಮದು. ಸೊ ಅದು ಬಿಟ್ಕೊಳ್ಳೋಕ್ಕಾಗಲಿಲ್ಲ. ಅದ್ರ ಸಲುವಾಗಿ ಅಂತೇಳಿಕೆರೆ ಅಂದರೆ ಮನೆಯಲ್ಲಿ ಹೇಳ್ಕೊಂಡು ಆಗ್ಬೇಕಂದ್ರೆ ಕಾಸ್ಟ್ ಹಿಂಗೆ ಅಂತೇಳಿ ಏನೇನು ಪ್ರಾಬ್ಲಮ್ಗಳಾಗ್ತಾವೆ. ಅದ್ರ ಸಲ ಅಂತೇಳಿ ನಾವು ಅದೇನು ಹೇಳ್ಕೊಂಡಿಲ್ಲ. ಸೊ ಮುಂದಿನ ನಿಮ್ಗೆ ಮುಂದೆ ಹೇಳ್ತೀವಿ ಅಂತ ನಾವು. ಸೊ ಇವಾಗೈತಲ್ಲ, ನಾವು 45 ದಿನಗಳ ಹಿಂದೆ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ವಿ. ಅದ್ರದ್ದು ವಿಡಿಯೋ ಹಾಕ್ತೀನಿ, ನೋಡ್ಕೊಂಬರ್ರಿ. ಅದು ಆಗಿಂದ ಮತ್ತೆ ಮಾತಾಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ನೀವು ನೋಡ್ತಾ ಇದ್ದಾರೆ ಕ್ರೇಜ್ ಇನ್ಸಾನ್. ಗೈಸ್ ಇವತ್ತಿನ ದಿನ ನನ್ನ ಲೈಫಲ್ಲೇ ಒಂದು ಸ್ಪೆಷಲ್ ಆದ ದಿನ. ಏನಪ್ಪ ಅಂದರೆ ನನ್ನ ಎಷ್ಟೋ ಇಯರ್ ಪ್ರೀತಿನ ಪಡ್ಕೊತಾ ಇರೋ ದಿನ. ಈ ವ್ಲಾಗ್ ನಾನು ಭಾಳ ಲೇಟ್ ಮಾಡಿ ಹಾಕಿರ್ಬೋದು. ಬಟ್ ಇದು ಇವಾಗ ಮಾಡ್ಕೊಡ್ತಾ ಇದ್ದೀನಿ. ಬಟ್ ನಾನು ಇನ್ನೂ ಹಾಕಿರಲ್ಲ. ಭಾಳ ಲೇಟ್ ಮಾಡಿ ಬಂದಿರುತ್ತೆ ನಿಮ್ಗೆ. ಯಾಕಪ್ಪ ಅಂದರೆ ಎಲ್ಲ ಪ್ರಾಬ್ಲಮ್ ಮುಗಿದು ಬಂದಿರುತ್ತೆ ನಮ್ಗೆ. ನಮ್ಮ ಎಷ್ಟೋ ವರ್ಷದ ಪ್ರೀತಿನ ಪಡ್ಕೊತಾ ಇರೋ ದಿನ. ಎಸ್ ಗೈಸ್, ಇವತ್ತಿಂದ ನಾವು ಸ್ವಲ್ಪ ರಿಜಿಸ್ಟರ್ ಮ್ಯಾರೇಜ್ ಆಗತ್ತೀವಿ. ಎಸ್, ರಿಜಿಸ್ಟರ್ ಮ್ಯಾರೇಜ. ಅದೇ ಹುಡುಗಿ ಜೊತೆ ಅಂದರೆ ಸಿಕ್ಕಾಪಟ್ಟೆ ಎಲ್ಲರೂ ಕೇಳ್ತಾ ಇದ್ದಾರಲ್ಲ, ಹುಡುಗಿ ಅದಾಳೆ ಅಂತ ಹೇಳಿದ್ದಾರೆ. ಹುಡುಗಿ ಅದಾಳ, ಆ ಹುಡುಗಿ ಜೊತೆನೇ ಮ್ಯಾರೇಜ್ ಮಾಡ್ಕೋಬೇಕು. ಅಂದ್ರೆ ಪ್ರೀತಿ ಟೈಮ್ ಪಾಸ್ ಅಂತ ಮಾಡಿದ್ದಲ್ಲ. ಸೊ ಬನ್ನಿ, ಖುಷಿಯಾಗಿದೆ ಏಕೋ ನಿನ್ನಿಂದಲೇ. ನೀವು ಪಡಪಡತ್ತೆ ಸ್ನಾನ ಮಾಡುವಾಗ ಸ್ನಾನ ಮಾಡ್ಬಿಟ್ಟಕ್ಕೆ ಸಿಗ್ತೀನಿ. ನೀವು ಫಸ್ಟ್ ಸ್ನಾನ ಮಾಡ್ಕೊಂಡ್ರೆ ಗೈಸ್ ಏಕ್ ನಂಬರ ಸ್ನಾನ ತಗೊಳ್ ಮಾಡಿಕೊಂಡು ಥಂಡಿ ಒಳಗೆ ರೆಡಿ ಆಗೀನಿ. ಬೆಳಗ್ಗೆ ಒಳಗೆ ಎದ್ದೇಳೆ ನಾವು ಒಂಥರ ಸುಕ್ಕನ್ ನೋಡ್ರಿ. ಅಂದ್ರೆ ಏನೋ ಒಂಥರ ಹುಮ್ಮಸ್ಸು ಮನುಷ್ಯಾಗ. ಫುಲ್ಲು ತಗೊಡು ಹುಮ್ಮಸ್ಸು ಇರುತ್ತೆ ಗೈಸ್. ಏನೋಪ್ಪ ಇದೇನೋ ನಮ್ಮ ಪಾರ್ಟ್ನರ್ ಹೇಳಿದ್ದು. ಅಂದರೆ ಅವ್ರಿಗೆ ಇನ್ನೇನೋ ಪಾರ್ಟ್ನರ್ ಅಂತ ಕರಿತೀನಿ. ಈ ವ್ಲಾಗ್ ನೋಡಿರ್ತಿರಲ್ಲ, ಅದು ಅಡ್ವಾನ್ಸ್ ನೋಡಿರ್ತೀರಿ ಆಲ್ರೆಡಿ. ಇವಾಗಿಂದ ಪಾರ್ಟ್ನರ್ ಅಂತಲೇ ಕರಿತೀನಿ ನಾನು. ಏನಪ್ಪ ಅಂದ್ರೆ ನಮ್ಮ ಪಾರ್ಟ್ನರ್ ಹೇಳಿದ್ದು ಹಿಂಗೇನೋ ಆಗೋಣ, ಉಪ್ಪು ಅದು ಕೊಂಡಂಗಿಲ್ಲ ಅಂತ, ಆ್ಯಂಡ್ ಬಾರಿಗೆದೇನು ಕೊಂಡಂಗಿಲ್ಲ ಅಂತ. ಅದಕ್ಕೈತಲ್ಲಿ ಇವಾಗ 10 ಪ್ಯಾಕೆಟ್ ಉಪ್ಪು ಅಡ್ವಾನ್ಸ್ ತೊಗೊಂಬಂದಿಟ್ಗು. ಮತ್ತು ಏನೇನು ಬೇಕಾವಲ್ಲ ಬಾರಿ ಎಕ್ಸ್ಟ್ರಾ ತೊಗೊಂಬಂದು ಇಟ್ಕೊ ಮನೆಯಾಗ ಅಂತೇಳಿಕೆರೆ ಆರ್ಡ್ರ್ ಮಾಡ್ಯಾರ. ಅದಕ್ಕೆ ಅವ್ರ ಆರ್ಡ್ರ್ ಪಾಲಿಸ್ಕೊಂಡು ಹೋಗಿ ಇವಾಗ ತೊಗೊಂಬರ್ಬೇಕು. ಉಪ್ಪು ಮತ್ತು ಬಾರಿಗೆ ತೊಗೊಂಬರ್ಬೇಕು. ಎಕ್ಸ್ ಪಟಪಟತ್ತೇಳಿ ಹೋಗಿ ಉಪ್ಪು ಒಂದು 10 ಪ್ಯಾಕೆಟ್ ಉಪ್ಪು ಮತ್ತು ಐತಲ್ಲ ಏನೇನು ಬೇಕಲ್ಲ ತೊಗೊಂಡ್ಬರಮನ್ನಿ. ಪಟಾಕ್ಸಿ ಹೋಗಿರಿ. ಗಾಯ್ಸ್, ಅಲ್ಲಿಂದ ಇವಾಗ ನಾವು ಹೇಳಿದ್ದೆಲ್ಲ ಸಬ್ ರಿಜಿಸ್ಟ್ರ್ ಬಂದಿದ್ದೆ ಅಂದರೆ ಮಾಡ್ಸಕ್ಕಂತೇಳಿಗೆ. ಬೆಳಗ್ಗೆಯಿಂದ ಇವಾಗ ಸಂಜೆ ಐತಲ್ಲ 3 ಗಂಟೆ ಎಲ್ಲ ಬಂದದ. ಸಿಕ್ಕಾಪಟ್ಟೆ ಬೆಳಗ್ಗೆ 10 ಗಂಟೆ ಸ್ಟಾರ್ಟ್ ಆಗಿದ್ದು ನಂದು ಕೆಲಸ. ಇಲ್ಲಿವರೆಗೂ ನಿಂತೇ ಇಲ್ಲ. ಬರೀ ಓಡಾಡೋದು ಅಲ್ಲಿ ಹೋಗೋದು ಇಲ್ಲಿ ಹೋಗೋದು ಎಲ್ಲ ಮಾಡೀನಿ. ಎಲ್ಲ ಕಂಪ್ಲೀಟ್ ಆಗ್ಯದ. ಅವ್ರು ಏನಂದ್ರೆ ಕಾಲ್ ಮಾಡ್ತೀನಿ ಅವಾಗೈತೆ ಡೈರೆಕ್ಟ್ ಬಂದುಬಿಟ್ರೆ ಅಂದಾರೆ.
ಅದಕ್ಕಂತೇಳಿಗೆ ನಾವು ನಿಂತೀವಿ ಇಲ್ಲಿ ಹೊರಗಡೆ ಬಂದು. ಈ ಕಡೆ ನಮ್ಮ ಮಹಿಳಾ ಮಿತ್ರದಾರ ಮುಂದ್ಗಡೆ, ಈ ಸೈಡ್ ನಾ ಕೂತೀನಿ. ಊರಾಕ ಪೂರ ಮಿಕ್ಕೋಗ್ಯದ ನಿಜ ಹೇಳ್ಬೇಕಂದ್ರೆ. ನೋಡ್ರಿ ನಮ್ಮ ಮಹಿಳಾ ಮಿತ್ರ ಸರ್ಟಿಫಿಕೇಟ ಇದು ರಿಜಿಸ್ಟರ್ ಆಫೀಸ ನಮ್ಮ ಮಹಿಳಾ ಮಿತ್ರ. ಈ ಕಡೆ ನಾವು ನನಗೆ ಇವಾಗೈತಲ್ಲ ಒಳಗಡೆ ಹೋಗಿ ಸಿಗ್ನೇಚರ್ ಮಾಡೋದು ಏನು ತೋರ್ಸೋಕ್ಕಾಗಲ್ಲ. ಆ್ಯಂಡ್ ನಮಗೆ ಹಿಂದೆ ನೀವು ಅಂದ್ಕೊಂಡಿರ್ಬೋದು ನಾವು ಇಬ್ಬರೇ ಮಾಡೋಕ್ಕಲ್ಲ ತಿಳ್ಕೊಳ. ಇಲ್ಲ, ಹಿಂದೆ ಭಾಳ ದೊಡ್ಡ ಕೈಗಳದಾವ, ನಮ್ಗೆ ದೊಡ್ಡ ಹಣಗಳದಾರ. ಅದಕ್ಕೆ ತಿಳ್ಕೆರೆ ಅವರೇ ಎಲ್ಲ ಮುಂದೋಗಿ ಮಾಡಕತ್ತಾರ, ನಾವು ದೂರ ಇದೀವಿ. ಆ್ಯಂಡ್ ಅವ್ರಿಗೆ ತೋರ್ಸಲ್ಲ ನಾನು, ಯಾಕಪ್ಪ ಅವ್ರಿಗೆ ತೋರ್ಸ್ಕೊಂಡ್ರೆ ಬೇರೆ ಮತ್ತು ಲಪಡಗಳೆಲ್ಲ ಚಲೋ ಆಯ್ತು. ಅದಕ್ಕೆ ಜಸ್ಟ್ ನಮ್ದು ಅಷ್ಟೇ ಮಾಡ್ಕೊಳ್ತೀನಿ. ಫಟೋಫಟ ತಿಳ್ಕೆರೆ ಸಿಗ್ನೇಚರ್ ಮಾಡ್ಕೊಂಡು ಹೊರಗಡೆ ಮಾತು ಬನ್ನಿ. ಓಕೆ ಗೈಸ್, ಇವಾಗ ನೋಡಿರಿ ತಗೊಡ ಸ್ವಲ್ಪ ರೆಡಿ ಆಗಿನಿ. ಸ್ವಲ್ಪ ಪಂಚಾಗಿಂಚ ಹಾಕೊಂಡ್ಕ್ಯಾರ, ಯಾಕಂದ್ರೆ ಆಗೋದು ಒಂದೇ ಸರ್ತಿ ಮದ್ವೆ. ಅದಕ್ಕೆ ಸ್ವಲ್ಪ ಎಲ್ಲ ಖರ್ಚು ಮಾಡ್ಕೊಳಕತ್ತೀನಿ. ಇಷ್ಟೇ ಆಗ್ಬೇಕಂದ್ರೆ ತಗೊಡ ನಡೆದೊಂದು. ಅದಕ್ಕೆ ಇವಾಗ ಬೇಗ ಐತಲ್ಲ ಹೋಗಬೇಕು. ಇಲ್ಲಪ್ಪ ಅಂದರೆ ನಮ್ಮ ವಾಗ್ದೇವಿ ಟೆಂಪಲ್ಗೆ ಹೋಗ್ಬೇಕು. ವಾಗ್ದೇವಿ ಟೆಂಪಲ್ ಹೋಗ್ಯಾರ ಶಿಸ್ತಾಗೆ ಒಂದಿಷ್ಟು ನಮ್ಮ ಮುಗಿಸ್ಕೊಂಡು ಬರ್ತೀವಿ. ಬನ್ನಿ. ಹೇಳಕ್ಕೆ ನನಗೆ ಒಂಥರ ಆಗ್ಲಕತ್ತದ, ಅಂದ್ರೆ ಏನು ಮಾಡೋಕ್ಕಾಗಲ್ಲ. ನಮ್ಮ ಫ್ಯಾಮಿಲಿನೂ ಇಲ್ಲ, ಅವ್ರ ಫ್ಯಾಮಿಲಿನೂ ಇಲ್ಲ, ನಾವಿಬ್ಬರೇ. ಮತ್ತು ನಮ್ಮ ಬಿಟ್ಟರೆ ನಮ್ಮ ಫ್ರೆಂಡ್ಸ್ ಅಣ್ಣಗಳು ಇವರಿಂದನೇ ಇವ್ರು ಸಹಾಯದಿಂದ ಮಾಡ್ಕೊಳ್ತಿದ್ದು. ನಮಗೆ ಯಾವ ಹುಡುಗಿ ಕಡೆ ನಮ್ಮ ಪಾರ್ಟ್ನರ್ ಕಡೆಯಿಂದನೂ ಫ್ಯಾಮಿಲಿ ಇಲ್ಲ, ನನ್ನ ಕಡೆಯಿಂದನೂ ಫ್ಯಾಮಿಲಿ ಇಲ್ಲ. ಈ ಥರ ಆಗ್ಯದ. ಅದಕ್ಕೆ ಬನ್ನಿ, ಏನು ಮಾಡೋಕ್ಕಾಗಲ್ಲ. ನಮ್ಮ ನಸೀಬ್ನೇ ಹೆಂಗೆ ಬರ್ದೈತದ ಹಂಗೆ ಆಗುತ್ತಾ, ನಮ್ಮ ನಸೀಬ್ನೇ ಹಿಂಗೆ ಬರ್ದೈತೆ ಅಂದ್ರೆ ಹಿಂಗೆ ಆಗುತ್ತಾ. ಅದ್ರ ಅಂತೇಳಿ ಅಂದ್ಕೊಂಡು ಇವಾಗ ಹೋಗುವ ಪಟಾಕ್ಸೆ. ಈಗ ಡೈರೆಕ್ಟ್ ಒಂದು ಕೈಸ ಕಾರ್ ಬರ್ತದ ಅಣ್ಣಂದು. ಕಾರ್ ತೊಗೊಂಡು ಸಿಗೈತಲ್ಲ, ಅದು ಬೇರೆ ಸಿಗ್ತಾನೆ ಅಂತ ನಿಮಗೆ ಇಲ್ಲ ನೋಡೋಬರ್ಕೆ ಸಿಗ್ತಾನೆ, ಎಲ್ಲಿ ಸಿಗ್ತಾನೆ ಗೊತ್ತಿಲ್ಲ. ಒಂಥರ ಫುಲ್ ಟೆನ್ಷನ್ ಆಗಿದ್ದೀನಿ. ಅದಕ್ಕೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅನ್ನೋ ತಿಳಿಯಲಿದೆ ಒಂದು. ಬನ್ನಿ ಹೋಗುವ. ಕಾಲ್ಗೆಚ್ಚೆನಾದದಲ್ಲಿ ನನ್ನ ಗುಂಡಿಗೆ ಕೂಡು ಇದೆ, ಕೈ ಬಳೆ ಸತ್ತಿನಲ್ಲಿ ನನ್ನ ಆಸೆಯ ಬುತ್ತಿದೆ. ಸಿಂಧೂರ ಬಿಂದಿಗೆಯಲ್ಲಿ ನಾ ಜೀವವ ತುಂಬಿದೆಯಲ್ಲಿ, ನೀನಿಟ್ಟ ಕಾಡಿಗೆಯಲ್ಲಿಯೋ ನಾನಿಟ್ಟೆ ಪ್ರೀತಿಯ ಬಳ್ಳಿ. ನನ್ನ ಬಣ್ಣದ ಮನಸ್ಸಿನಲ್ಲಿ ನಿನ್ನ ಚಿತ್ರವ ಕೆತ್ತಿಸುವೆ. ಯಾರೂ ಇಲ್ಲದ ಆ ಊರಲ್ಲಿ ನಾನೇ ನಿನ್ನವನಾಗಿರುವೆ. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ. ಸೇವಂತಿಯೇ ಸೇವಂತಿಯೇ ನನ್ನ ಸೇಲೆಯಲ್ಲಿ ಗಮ್ಮಂತಿಯೇ. ಮಲ್ಲಿಗೆಗಿಂತ ಬಲು ಅಂದ ನೀನು, ಶ್ರೀಗಂಧಕ್ಕಿಂತ ಸೌಗಂಧ ನೀನು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡು ಇದು. ಜನ್ಮ ಜನ್ಮದ ಪ್ರೀತಿಗೆ ನನ್ನ ಮೆಚ್ಚಿನ ಹಾಡು ಇದು. ಪ್ರಣಯ ರಾಗದಲ್ಲಿ ಹೃದಯ ವೀಣೆ ಮಿಡಿದೆ, ನನ್ನ ದೇಹದಲ್ಲಿ ಪ್ರಾಣವಾಗಿ ಅಲೆದೆ. ಏನೋ ಸುಖ ಓಲಾಡಿದೆ, ಏಕೋ ಮನ ತೆಲಾಡಿದೆ. ಏನೋ ಸುಖ ಓಲಾಡಿದೆ, ಏಕೋ ಮನ ತೆಲಾಡಿದೆ. ಜಗವ ಮರೆತೆ ನಿನ್ನ ಬೆರೆತೆ ಹೊಸದೊಂದು ಲೋಕ. ಗೈಸ್ ಫೈನಲಿ ನಮ್ಮ ಮಿಷನ್ ಸಕ್ಸಸ್ ಆಯಿತು. ಅಣ್ಣ ಮತ್ತು ಇನ್ನೊಂದು ಜನ ಇದ್ರೆ ಅವ್ರದ್ದೆಲ್ಲ ಜಾಸ್ತಿ ವಿಡಿಯೋ ಹಾಕಿಲ್ಲ, ಮಿನಿ ಬ್ಲಾಗ್ಗಳ ಹಾಕಿರ್ತೀನಿ. ಅಂದರೆ ಇದೆಲ್ಲ ವಿಡಿಯೋ ಭಾಳ ದಿನ ಹಿಂಗೆ ಬರ್ತಾವೆ, ಒಂದು 30 ದಿನ ಅಪ್ ಟು 30 ದಿನ ಮ್ಯಾಲಾಗಿಂದ ಬರ್ತಾವೆ. ಸೊ ಇವಾಗ ಬೇರೆ ಕಡೆ ಹೊಂಟೀವಿ ನಾವು, ಒಂದು ರೂಟ್ ಅದ, ಅದ್ರ ಸಲ ಅಂತ ಹೇಳಿದ್ರೆ ಬನ್ನಿ ಹೋಗುವ ಇವಾಗ ಪಟಾಕ್ಸಿ. ಲೆಟ್ಸ್ ಗೋ
ಗೈಸ್ ಇದು ಮತ್ತೆ ವಾಪಸ್ ಐತಲ್ಲ ಒಂದಿಷ್ಟು ಭಾಳ ದಿನ ಬಿಟ್ಟು ಮತ್ತೆ ಬ್ಲಾಗ್ ಮಾಡತ್ತೀನಿ. ಅದು ಅಲ್ಲಿಗೆ ಏನು ಮಾಡಿದ್ದೆ ಯಾಕಪ್ಪ ಅಂದರೆ ಅಲ್ಲಿ ಎಲ್ಲ ಸ್ವಲ್ಪ ನಿಮ್ಗೆ ಗೊತ್ತಿರುತ್ತಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಅಲ್ಲೇನು ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ನನಗೆ. ಅದೇ ಇಲ್ಲಿ ಅಲ್ಲಿಗೆ ಎಂಡಾಗಿತ್ತು. ಅಲ್ಲಿಗೆ ಎಂಡಾಗಿದ್ದು ಇವಾಗ ಐತಲ್ಲ ಪೂರ ವೀಡಿಯೋ ಏನು ಮಾಡೋದಾಯಿತು. ಸ್ವಲ್ಪ ಒಂದಿಷ್ಟು ತಿಳಿಸಿ ಹೇಳಿದ್ರಾಯ್ತು ಅಲ್ಲಿಗೆ ಮಾಡಿದ್ದೆ. ಅಲ್ಲಿ ಟೆಂಪಲ್ದಾಗ ಅದು ನನಗೆ ಸಿಕ್ಕಾಪಟ್ಟೆ ಅಂದರೆ ಟೆನ್ಷನ್ ಒಳಗೆ ಇದ್ರೊಳಗೆ ಅಂತಾರೆ ವ್ಲಾಗ್ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಹಿಂಗೆ ಕೈ ಹಿಡ್ಕೊಂಡು ಅದು ಮಾತಾಡೋಕ್ಕಾಗಲಿಲ್ಲ. ಯಾಕಪ್ಪ ಅಂದರೆ ಸಿಕ್ಕಾಪಟ್ಟೆ ಅಲ್ಲಿ ಏನೇನು ಇದ್ದು ಅದಷ್ಟು ಅಂತೇಳಿ ನಮ್ಮ ಫ್ರೆಂಡ್ಸ್ ಬಂದಿದ್ದರು. ಅವರಿಗೆ ಸ್ವಲ್ಪ ನನ್ನ ಫೋನ್ ನನ್ನ ಕ್ಯಾಮ್ರಾದೆಲ್ಲ ಅವ್ರು ಕೇಳ್ಕೊಟ್ಟಿದ್ದೆ. ಅವರೇ ಕ್ಲಿಪ್ಗಳು ತಂದಿದ್ದೆ ಅಲ್ಲಿ. ಸೊ ಅದೇ ಸಣ್ಣ ಮಾಡಿ ಹಾಕೀನಿ. ಸೊ ಇಲ್ಲಾಂದ್ರೆ ನಾನು ಜಾಸ್ತಿ ಮಾತಾಡ್ಕೊಂಡು ಮಾಡ್ತಿದ್ದೆ. ಬಟ್ ಅವತ್ತಿನ ದಿನ ಪೂರ ಸಿಕ್ಕಾಪಟ್ಟೆ ನರ್ವಸ್ ಆಗಿಬಿಟ್ಟಿದ್ದೆ. ನಾನು ಸಿಕ್ಕಾಪಟ್ಟೆ ನರ್ವಸ್ ಆಗಿದೆ. ಅದೇ ಸಲ ನನ್ನ ತಲೆಕೆರೆ ಏನೂ ಮಾತಾಡೋಕ್ಕಾಗಿರಲಿಲ್ಲ ಅಲ್ಲಿ. ಸೀದಾ ಆಗಿ ವಾಪಸ್ ಬರುವಾಗ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ ಕಾರ್ ಒಳಗೆ. ಅಂದರೆ ವಾಪಸ್ ಬರೋಗಲ್ಲ ಅಲ್ಲಿಂದ ಹೋಗುವಾಗ. ಅದಕ್ಕೆ ಇವಾಗ ಈ ಕಡೆ ಬಂದೀವಿ. ಓಕೆ, ಇದು ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ. ಇನ್ಮೇಲಿಂದ ನಮ್ಮ ಪಾರ್ಟ್ನರ್ ಕರ್ಕೊಂಡು ವೀಡಿಯೋಸ್ ಮಾಡ್ತೀವಿ. ಅಂದರೆ ಫ್ಯಾಮಿಲಿ ಬ್ಲಾಗ್ಸ್ಗಳು ಇರ್ತಾವೆ. ಏನೂ ಇಲ್ಲ, ಮತ್ತು ನಾವು ಸೋಷಿಯಲ್ ಮೀಡಿಯಾ ಅಂದರೆ ಅವರು ಸೋಷಿಯಲ್ ಮೀಡಿಯಾದಾಗ ಬರ್ತಾರೆ. ಆ್ಯಂಡ್ ಇಲ್ಲಿವರೆಗೂ ಅವ್ರು ಎಲ್ಲಿ ಸೋಷಿಯಲ್ ಮೀಡಿಯಾ ಯೂಸ್ ಮಾಡಿಲ್ಲ. ಇದೇ ಫಸ್ಟ್ ಅವರು ವೀಡಿಯೋಸ್ ಮುಂದೆ ಬರೋಕತ್ತಿದ್ದು. ಇಲ್ಲಿವರೆಗೂ ಸೋಷಿಯಲ್ ಮೀಡಿಯಾ ಯೂಸ್ ಇಲ್ಲ ಅವ್ರದ್ದು, ಇನ್ಸ್ಟಾ ಇಲ್ಲ, ಏನೂ ಇಲ್ಲ ಅವ್ರದ್ದು. ಇದೇ ಮುಂದೆ ಮೇಲಿಂದ ಸ್ಟಾರ್ಟ್ ಮಾಡ್ತೀವಿ. ಆ್ಯಂಡ್ ಅವ್ರ ಮುಖ ಇನ್ನೂ ದಿನ ತೋರಿಸಲ್ಲ. ಆದಷ್ಟು ಬೇಗ ತೋರಿಸ್ತೀನಿ ಅಂತ ಇವಾಗಂತೂ ತೋರಿಸಲ್ಲ, ಸ್ವಲ್ಪ ಬ್ಲರ್ ಒಳಗಿರ್ತೀನಿ. ಮತ್ತು ಹಂಗೆ ಅಂದ್ಕೊಂಡು ಅವ್ರ ಕಾಪಿ ಅಂತ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಯಾಕಪ್ಪ ಅಂದರೆ ಸ್ವಲ್ಪ ಇರುತ್ತೆ, ಅಷ್ಟು ಬೇಗ ಒಮ್ಮೆಲಿಗೆ ಫೇಸ್ ರಿವೀಲ್ ಮಾಡೋದು ನನಗೆ ಒಂಥರ ಏನೋ ಬೇಡ ಅನಿಸ್ತದ ಮನಸ್ಸಿಗೆ. ಸೊ ಅದ್ರ ಸಲ ಅಂತೇಳಿ ಒಂದು ಸ್ವಲ್ಪ ದಿನ ಬಿಟ್ಟು ಫೇಸ್ ರಿವೀಲ್ ಮಾಡೋವಂಥ ನೀವು ನೋಡೋತಿರತ್ತೆ. ನಿಮ್ಮ ಅತಿಯಮ್ಮನ ಅಂತ ಕಾಮೆಂಟ್ ಮಾಡ್ತಿರಲಿಲ್ಲ, ನಿಮ್ಮ ಅತಿಯಮ್ಮ ನೋಡೋತಿರತ್ತೆ. ಓಕೆ ಗೈಸ್, ಬನ್ನಿ ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಅಲ್ಲ ಕಣ ಏನು ಹೇಳಿ. ಬನ್ನಿ, ಐ ಹೋಪ್ ಎಲ್ಲರೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದ ಲೈಕ್ ಸಬ್ಸ್ಕ್ರೈಬ್ ಮಾಡಬೇಡಿ, ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಇನ್ಮೇಲಿಂದ ಫ್ಯಾಮಿಲಿ ಬ್ಲಾಗ್ಸ್ ಬರ್ತಿರ್ತಾವ. ಡೂ ಸಬ್ಸ್ಕ್ರೈಬ್ ಆ್ಯಂಡ್ ವಾಚ್ ಅಂತ ಹೇಳ್ತಾ ಮತ್ತೆ ನಾಳೆ ನೋಡಿ ಸಿಗೋವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಬಾಯ್ ಬಾಯ್.